ಶ್ರೀನಿವಾಸ್ ದಾಸ್ಕರಿಯವರು ಉಪಸ್ಥಿತರಿದ್ದಾರೆ. ಇವ್ರ ಜೊತೆ ಆಗಿರ್ತಕ್ಕಂಥ ಶ್ರೀಯುತ ಯಶವಂತರಾವ್ ಜಾಧವ್ ಅವರು, ಮಾಜಿ ಮೇಯರ್ ಆಗಿರ್ತಾರೆ ನೋಡಿ ಸರ್ ಎಲ್ಲ ಉಪಾಧ್ಯಕ್ಷರಾಗಿದ್ದ ಜಯಮ್ಮ ಅವರು, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಎಂ ಹಾಲೇಶಣ್ಣ, ರಾಘವೇಂದ್ರ ಚೌಹಾಣ್ ಅವರು, ರವಿಕಿರಣ್ ಅವರು ಉಪಸ್ಥಿತರಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ಶ್ರೀನಿವಾಸ್ ದಾಸ್ಕರಿ ಅವರು ಏನು ಮತದಾನ ಮಾಡಿರ್ತಕ್ಕಂಥ ಮತದಾರರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಈ ಒಂದು ಉಪಚುನಾವಣೆಯಲ್ಲಿ ಪ್ರಚಾರದ ವೇಳೆಯಲ್ಲಿ ಪೂರ್ಣ ನಿಷ್ಠೆ ಹಾಗೂ ಬದ್ಧತೆಗಳಿಂದ ಪರಿಶ್ರಮಿಸಿ ಸಾರ್ಥಕತೆಯನ್ನು ಮೆರೆದ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು, ಹಿರಿಯರು, ಪ್ರಮುಖರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಮಂಡಲದ ಪದಾಧಿಕಾರಿಗಳು, ಹಿರಿಯರು, ಹಿರಿಯ ನಾಯಕರು ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಉಪಚುನಾವಣೆಯಲ್ಲಿ ಕೆಲವು ಒತ್ತಡಗಳು ಸಂದರ್ಭದಲ್ಲಿ ಎದುರಾದ ಒತ್ತಡಗಳು, ಸವಾಲುಗಳನ್ನು ನಮ್ಮ ಕಾರ್ಯಕರ್ತರು ನಿರ್ವಹಿಸಿ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿದರೆ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕು. ಅವರಿಗೆ ಮೊದಲನೇದಾಗಿ ಅವರ ಎರಡೂ ಕೈ ಜೋಡಿಸಿ ನಮಸ್ಕಾರ ಮಾಡಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಮತದಾರ ದೇವರ ಪ್ರಭುಗಳು ನಿಜವಾಗ್ಲೂ ಇವತ್ತು ಮತದಾನ ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ ಅಂತ ನಾನು ಕೂಡ ಭಾವಿಸ್ತೇನೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿಮ್ಮ ಒಂದು ಅಮೂಲ್ಯವಾದ ಮತ ಪ್ರಜಾಪ್ರಭುತ್ವಕ್ಕೆ ಬಲ ಅಂತಕ್ಕಂಥ ಮಾತನ್ನು ಹೇಳಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಿಗೂ ಕೂಡ ನನ್ನ ಕೊನೆಯ ಉಸಿರಿರುವವರೆಗೂ ನಾನು ಚಿರಣಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಗೊತ್ತಿರುತ್ತಾರೆ ಗೆಲ್ತೀವಿ. ಭಾರತೀಯ ಜನತಾ ಪಾರ್ಟಿ ಕಮಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅದ್ರ ಜೊತೆಗೆ ನನ್ನ ಜೊತೆಗೆ ಏನು ಎಲ್ಲರೂ ಕೂಡ ಸ್ಪರ್ಧಾಕಾಂಕ್ಷಿಗಳು ಟಿಕೆಟ್ ಕೇಳಿದ್ರು. ನಿಜವಾಗ್ಲೂ ಅವರೆಲ್ಲರಿಗೂ ಪಾದದಲ್ಲಿ ನಮಸ್ಕಾರ ಮಾಡಿ ನಾನು ಧನ್ಯವಾದ ಹೇಳ್ಬೇಕಾಗುತ್ತೆ. ಹೆಗಲಿಗೆ ಹೆಗಲು ಕೊಟ್ಟು, ಭುಜಕ್ಕೆ ಭುಜ ಕೊಟ್ಟು, ರಾತ್ರಿ 12-1 ಗಂಟೆ ತನಕನೂ ಕೂಡ ನನ್ನ ಜೊತೆಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಇವತ್ತು ಯಶವಂತಣ್ಣ ಆಗಿರ್ಬೋದು, ಅಜಯ್ ಕುಮಾರಣ್ಣ ಆಗಿರ್ಬೋದು, ರಾಜೇಂದ್ರ ಶಿವಕುಮಾರ್ ಆಗಿರ್ಬೋದು, ಕೊಳ್ಳಳ್ಳಿ ಸತೀಶ್ ಆಗಿರ್ಬೋದು, ಕೃಷ್ಣಮೂರ್ತಿ ಪವರ್ ಆಗಿರ್ಬೋದು, ಜಯಮ್ಮರಾಗಿರ್ಬೋದು, ಎಲ್ಲರೂ ನನ್ನ ಜೊತೆಗೆ ನಾನೇ ಶ್ರೀನಿವಾಸ್ ದಾಸ್ಕರಿಯಪ್ಪ ಎಂಬ ಒಂದು ಅವರೇ ಅಂತ ತಿಳ್ಕೊಂಡು ಎಷ್ಟು ಕೆಲಸ ಮಾಡಿದ್ದಾರೆ. ಇವತ್ತು ಅಜ್ಜಣ್ಣ ಅವರು ಚುನಾವಣೆ ನಿಂತಿದ್ರು, ಯಶವಂತರು ಚುನಾವಣೆ ನಿಂತಿದ್ರು, ಅವ್ರು ಚುನಾವಣೆಯಲ್ಲಿ ಕೆಲಸ ಮಾಡಿದ್ರೆ ಅನ್ನೋ ಗೊತ್ತಿಲ್ಲ. ಈ ಚುನಾವಣೆಯಲ್ಲಿ ಒಂದು ಚಾಲೆಂಜ್ ತಗೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಲೇಬೇಕು ಅಂತ ಹೇಳಿ ಇವತ್ತು ಪಣ ತೊಟ್ಟು ನಿಂತು ನನಗೆ ಸಾಕಾರ ಮಾಡಿರ್ತಾರೆ. ಅವ್ರಿಗೆ ನಾವು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಲೀಡ್ ಏನು ಎಕ್ಸ್ಪೆಕ್ಟ್ ಮಾಡಿದ್ರ? ನಿನ್ನೆಯಿಂದ ನೋಡಿರ್ತೀರಲ್ಲ, ಬೆಳಗ್ಗೆ ಲೀಡ್ ಏನು ಎಕ್ಸ್ಪೆಕ್ಟ್ ಮಾಡಿದ್ರ ಅಂತ? ಗೆಲ್ತೀವಿ. ಲೀಡ್ ಎಕ್ಸ್ಪೆಕ್ಟೇಷನ್ ಹೆಚ್ಚು ಮತಗಳ ಅಂತರದಿಂದ ಕಾಂಗ್ರೆಸ್ನ ದುರಾಡಳಿತವೇ ನಮಗೆ ಶ್ರೀರಕ್ಷೆ. ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ. ಕಳೆದ 23 ವರ್ಷಗಳಿಂದ ಜನಸಾಮಾನ್ಯರು, ಸಾರ್ವಜನಿಕರು, ಬಡ ಜನತೆ ಯಾರಿಗೂ ಕೂಡ ಹೋಗಿಲ್ಲ. ಅಭಿವೃದ್ಧಿಯಿಂದ ಕಾರಣ ನಮಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಅನುಭವ ಹೇಗೆ? ಮೊದಲನೇ ಚುನಾವಣೆ ಪ್ರತಿ ಅನುಭವ ಹೇಗಿತ್ತಂದ್ರೆ ಎಲ್ಲ ಅನುಭವ ಈಸಿ ಆಗ್ತದೆ. ನಾವು ಮತದಾನ ಮಾಡುವಂತ ಸಂದರ್ಭದಲ್ಲಿ, ಮತದಾನಕ್ಕೆ ಯಾಚನೆ ಮಾಡುವಂತ ಸಂದರ್ಭದಲ್ಲಿ, ಮತಯಾಚನೆ ಸಂದರ್ಭದಲ್ಲಿ ಮತದಾರರೇ ಖುದ್ದಾಗಿ ನಮ್ಮನ್ನ ಕರೆಸಿ, ಗೌರವಿಸಿ, ಸಂಸ್ಕರಿಸಿ, ಪ್ರೀತಿ, ಮಮತೆಯಿಂದ ಮಾತಾಡಿದ್ರು. ಯಾವುದೇ ಇಲ್ಲಿ ಅಭಿವೃದ್ಧಿ ಆಗಿಲ್ಲ. ಈ ಒಂದು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ನಾವು ನಿಮಗೆ ಈ ಸರಿ ಮತವನ್ನು ಹಾಕ್ತೀವಿ, ಗೆಲ್ಲಿಸಿ ನಮಗೆ ಗೆಲ್ಲಿಸ್ಕೊಡ್ತೀವಿ, ನೀವು ನಮಗೆ ಸಾರ್ವಜನಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಕೊಡಿ ಅಂತ ನಮಗೆ